ಇನ್ನು ಜಮ್ಮು ಕಾಶ್ಮೀರದಲ್ಲಿ ರಣಭೀಕರ ಪ್ರವಾಹ ಯಾವ ರೀತಿ ಅಂದರೆ ಮೇಘಸ್ಫೋಟದ ರೀತಿಯಲ್ಲೇ ಕಂಡು ಬರ್ತಾ ಇದೆ. ಸಾವು ನೋವುಗಳು ಹೆಚ್ಚಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಭೀಕರ ರಣಪ್ರವಾಹ ಉಂಟಾಗಿದೆ. ಮೇಘಸ್ಫೋಟಕ್ಕೆ ತತ್ತರಿಸಿದೆ ಕಣಿವೆ ರಾಜ್ಯ. ರಜೌರಿ, ಕಿಶ್ತವಾರ್, ಪೂಂಚ್ನಲ್ಲಿ ಮೇಘಸ್ಫೋಟವಾಗಿದೆ. ಈ ಭಾರೀ ಮಳೆ ಮತ್ತು ಪ್ರವಾಹದಿಂದ ಅಪಾರ ಹಾನಿ ಕೂಡ ಸಂಭವಿಸಿದೆ. ಪೂಂಚ್ನಲ್ಲಿ ಭೂಕುಸಿತಕ್ಕೆ 7 ಮಂದಿ ಬಲಿಯಾಗಿದ್ದಾರೆ. ಇಲ್ಲಿ ತನಕ 11 ಜನ ಸಾವನ್ನಪ್ಪಿದ್ದಾರೆ, ಕೆಲವರು ನಾಪತ್ತೆಯಾಗಿದ್ದಾರೆ. ಇದು ಆತಂಕಕ್ಕೆ ಕಾರಣ. ಅಂದರೆ ಅವರು ಎಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ, ಬದುಕಿದಾರಾ ಇಲ್ವಾ, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಸದ್ಯಕ್ಕೆ. ಅಧಿಕೃತವಾಗಿ 11 ಜನ ಮೃತಪಟ್ಟಿದ್ದಾರೆ, ಯಾಕೆಂದರೆ ಅವರು ಬಾಡಿ ಸಿಕ್ಕಿರುತ್ತೆ. ಇನ್ನೂ ಹಲವರು ನಾಪತ್ತೆ ಆಗಿದ್ದಾರೆ. ನಾಪತ್ತೆಯವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಬಟ್ ನೋಡಿ, ಅಲ್ಲಿ ನದಿ ಯಾವುದು, ರಸ್ತೆ ಯಾವುದು ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಇಂಥ ಕಡೆ ರಕ್ಷಣಾ ಕಾರ್ಯಾಚರಣೆ ತುಂಬ ಕಷ್ಟ ನಡೆಸೋದು. ಸೊ ಭಾರೀ ಮಳೆ ಪ್ರವಾಹದಿಂದಾಗಿ ಪೂಂಚ್ ಒಂದರಲ್ಲೇ ಭೂಕುಸಿತ ಆಗಿದೆ, 7 ಮಂದಿ ಬಲಿಯಾಗಿದ್ದಾರೆ. ಪೂಂಚ್ ಒಂದರಲ್ಲೇ ಇಲ್ಲಿ ತನಕ ಒಟ್ಟು 11 ಜನ ಸಾವನ್ನಪ್ಪಿದ್ದಾರೆ, ಇನ್ನೂ ಕೆಲವರು ನಾಪತ್ತೆಯಾಗಿದ್ದಾರೆ. ರಜೌರಿ, ಕಿಶ್ತವಾರ್, ಪೂಂಚ್ ಇಲ್ಲೆಲ್ಲ ಮೇಘಸ್ಫೋಟ. ಕರ್ನಾಟಕದಲ್ಲಿ ಮಳೆ ಕೈಕೊಟ್ಟಾಯಿತು. ಈ ಬಾರಿ ಮುಂಗಾರು ಇಲ್ಲವೇ ಇಲ್ಲ. ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಯದ್ವಾ ತದ್ವಾ ಮಳೆ ಆಗ್ತಾ ಇದೆ. ಉತ್ತರ ಭಾರತದಲ್ಲಿ ಕೆಲವು ಕಡೆ, ಕೆಲವು ರಾಜ್ಯಗಳಲ್ಲಿ ಒಳ್ಳೆ ಮಳೆನೇ ಆಗ್ತಾ ಇದೆ. ಹಾಗೆ ನೋಡೋಕ್ಕೆ ಹೋದರೆ ಇಲ್ಲಿ ಮಾತ್ರ ಇಲ್ಲ ಕರ್ನಾಟಕದಲ್ಲಿ. ಐವತ್ತು ಮೆಗಾವ್ಯಾಟ್ ಜಲವಿದ್ಯುತ್ ಯೋಜನೆ ಪ್ರದೇಶದಲ್ಲಿ ಭಾರೀ ಹಾನಿಯಾಗಿದೆ. ರಜೌರಿ ಜಿಲ್ಲೆಯಲ್ಲಿ ಮುಂದುವರೆದಿದೆ ರಕ್ಷಣಾ ಕಾರ್ಯಾಚರಣೆ. ಈವರೆಗೂ 11 ಜನರನ್ನು ರಕ್ಷಿಸಲಾಗಿದೆ ರಕ್ಷಣಾ ತಂಡದ ವತಿಯಿಂದ. ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದ ವಾಹನಗಳ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇದರ ಜೊತೆಗೆ ಮಳೆಯಿಂದಾಗಿ ಅಮರನಾಥ ಮತ್ತು ವೈಷ್ಣೋದೇವಿ ಯಾತ್ರೆ ಕೂಡ ಸ್ಥಗಿತವಾಗಿದೆ. ಯಾಕೆಂದರೆ ಮೊದಲೇ ಪ್ರೀ ಬುಕ್ಕಿಂಗ್ ಎಲ್ಲ ಆಗಿತ್ತು ಅಮರನಾಥ ಯಾತ್ರೆಗೆ, ವೈಷ್ಣೋದೇವಿಗೆಲ್ಲ. ಅವರಿಗೆಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ, ಸ್ಥಗಿತ. ಯಾಕೆಂದರೆ ಹೋಗೋಕ್ಕೂ ಆಗಲ್ಲ. ಸುಮ್ಮನೆ ಹೋಗ್ಬಿಟ್ಟು, ಈ ಹಿಂದೆಲ್ಲ ಆಗಿದೆ, ಅರ್ಧಂಬರ್ಧ ದಾರಿಗೆ ಹೋಗ್ಬಿಟ್ಟು ಅಲ್ಲೆಲ್ಲೋ ಭೂಕುಸಿತ ಆಗಿ ಲ್ಯಾಂಡ್ ಸ್ಲೈಡಿಂಗಲ್ಲಿ ಸಿಕ್ಕಾಕೊಂಡು ಹೆಲಿಕಾಪ್ಟರ್ನಲ್ಲಿ ಅವ್ರನ್ನ ರಕ್ಷಣೆ ಮಾಡಿ ಇವೆಲ್ಲ ಆಗಿತ್ತು. ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಅಮರನಾಥ ಮತ್ತು ವೈಷ್ಣೋದೇವಿ ಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ. ಸದ್ಯಕ್ಕೆ ಪರಿಸ್ಥಿತಿ, ಹವಾಮಾನ ಒಂದು ಕಂಟ್ರೋಲಿಗೆ ಬರೋ ತನಕ ಹೀಗೆ ಇರುತ್ತೆ.